ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಿಗ್ 5 ನಲ್ಲಿ ಮೊದಲನೇ ಟಾಪ್ ಸ್ಟೋರಿ. ನಾಳೆ ರಾಜ್ಯದಲ್ಲಿ ಬಸ್ಗಳು ರೋಡಿಗೆ ಇಳಿಯುತ್ತಾ ಇಲ್ವಾ ಅನ್ನೋ ಪ್ರಶ್ನೆ. ಬಸ್ ನಂಬ್ಕೊಂಡು ಎಲ್ಲಾದ್ರೂ ಹೋಗೋ ಪ್ಲಾನ್ ಇದ್ರೆ ಹುಷಾರ್. ನಾಳೆ ಬಸ್ ಓಡಾಡುತ್ತಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ನಾಳೆ ರಾಜ್ಯದಲ್ಲಿ ಬಸ್ಗಳು ರೋಡಿಗೆ ಇಳಿಯುತ್ತಾ ಇಲ್ವಾ ಅನ್ನೋ ಕುತೂಹಲ. ಬಸ್ ನಂಬ್ಕೊಂಡು ಎಲ್ಲಾದ್ರೂ ಹೋಗೋ ಪ್ಲಾನ್ ಇದ್ರೆ ಹುಷಾರ್. ನಾಳೆ ಬಸ್ ಓಡಾಡುತ್ತಾ ಇಲ್ವಾ ಅನ್ನೋದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಮೊದಲು ರಾಜ್ಯ ಸರ್ಕಾರದ ವಿರುದ್ಧ ಮತ್ತೆ ತೊಡೆ ತಟ್ಟಿದ್ದಾರೆ ಸಾರಿಗೆ ನೌಕರರು. ಬೇಡಿಕೆ ಈಡೇರಿಸಿ ಇಲ್ಲವಾದ್ರೆ ಮುಷ್ಕರ ಎದುರಿಸಿ ಅಂತ ಹೇಳಿ ಸವಾಲ್ ಹಾಕಿದ್ದಾರೆ. ನಾಳೆ 4 ನಿಗಮಗಳ ಸಾರಿಗೆ ನೌಕರರಿಂದ ಮುಷ್ಕರ. ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಬೆಂಗಳೂರು ಚಲೋಗೆ ನಿರ್ಧಾರ ಕೈಗೊಳ್ಳಲಾಗಿದೆ. ಕೆಎಸ್ಆರ್ಟಿಸಿ ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿಯಿಂದ ಮುಷ್ಕರ. ನಾಳೆ ಫ್ರೀಡಂ ಪಾರ್ಕ್ನಲ್ಲಿ ಸಾಂಕೇತಿಕ ಹೋರಾಟಕ್ಕೆ ನಿರ್ಧಾರ ಮಾಡಿಕೊಳ್ಳಲಾಗಿದೆ. ಬೆಂಗಳೂರು ಚಲೋದಲ್ಲಿ ವೀಕ್ ಆಫ್ ಇರೋ ಸಿಬ್ಬಂದಿ ಮಾತ್ರ ಭಾಗಿಯಾಗ್ತಾರೆ. ನಾಳೆ ಸಂಜೆಯವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ನಾಳೆ ಮುಷ್ಕರದ ದಿನಾಂಕ ಪ್ರಕಟ ಮಾಡಲಿದ್ದಾರೆ ಜಂಟಿ ಕ್ರಿಯಾ ಸಮಿತಿ. ನಾಡಿದ್ದರಿಂದ ಬಸ್ಗಳ ಓಡಾಟದಲ್ಲಿ ವ್ಯತ್ಯಯವಾಗುವಂತಹ ಸಾಧ್ಯತೆಗಳು ಇದೆ. ಬೆಂಗಳೂರು ಚಲೋದಲ್ಲಿ ಕನಿಷ್ಠ 1 ಲಕ್ಷ ನೌಕರರು ಭಾಗಿಯಾಗುವಂತಹ ಸಾಧ್ಯತೆ ಇದೆ. ನಾಳೆ ರಾಜ್ಯದಲ್ಲಿ ಬಸ್ಗಳು ರೋಡಿಗೆ ಇಳಿಯುತ್ವಾ ಇಲ್ವಾ ಅನ್ನುವಂತಹ ಒಂದು ಕನ್ಫ್ಯೂಷನ್. ಸಪೋಸ್ ಬೇಡಿಕೆ ಈಡೇರಿಸದಿದ್ರೆ ನಾಳೆಯಿಂದ ಬಸ್ ಬಂದ್. ನಾಳೆ ಸಂಜೆ 4 ಗಂಟೆಯವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ನೀಡಲಾಗಿದೆ. ಹಾಗಿದೆ ಸಾರಿಗೆ ನೌಕರರ ಬೇಡಿಕೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. 38 ತಿಂಗಳ ಬಾಕಿ ವೇತನ ಬಿಡುಗಡೆ ಮಾಡಬೇಕು. 2024ರ ಜನವರಿ 1ರಿಂದ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕು. ಸಾರಿಗೆ ಸಂಸ್ಥೆಗಳ ಖಾಸಗೀಕರಣ ತಡಿಬೇಕು. ನೌಕರರ ಮೇಲೆ ನಡೀತಾ ಇರುವಂತಹ ಕಿರುಕುಳ ತಕ್ಷಣ ನಿಲ್ಲಬೇಕು. 2024ರಿಂದ ಅನ್ವಯವಾಗುವಂತೆ 4 ವರ್ಷಗಳ ಹೊಸ ವೇತನ ನೀಡಬೇಕು ಅಂತ ಹೇಳಿ ಈಗ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ದಿನನಿತ್ಯ ಸ್ಕೂಲ್ನವರು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ, ಕಾಲೇಜ್ನವರು ಹೋಗ್ತಾ ಇರ್ತಾರೆ. ಒಂಥರ ಬಸ್ ವಿಚಾರದಲ್ಲಿ ಒಬ್ರಿಗಲ್ಲ ದೊಡ್ಡ ಮಟ್ಟದಲ್ಲೇ ಜನಗಳಿಗೆ ಎಫೆಕ್ಟ್ ಆಗತ್ತೆ ಅಂತಾನೆ ಹೇಳಬಹುದು. ನೀವು ನೋಡ್ತಾ ಹೋಗ್ತಾ ಇದ್ದೀರಾ ಸಾರಿಗೆ ನೌಕರರ ಬೇಡಿಕೆಗಳು. ನೌಕರರ ಮೇಲೆ ನಡೀತಾ ಇರುವಂತಹ ಕಿರುಕುಳ ತಕ್ಷಣ ನಿಲ್ಲಬೇಕು. ಜೊತೆಗೆ ನೌಕರರ ಮೇಲೆ 2024ರಿಂದ ಅನ್ವಯವಾಗುವಂತೆ 4 ವರ್ಷಗಳ ಹೊಸ ವೇತನ ಕೊಡಬೇಕಂತ ಹೇಳಿ ಸಾರಿಗೆ ನೌಕರರು ಈಗ ಪಟ್ಟು ಹಿಡಿದಿದ್ದಾರೆ. ನಾಳೆ ಸಂಜೆಯವರೆಗೂ 4 ಗಂಟೆಯವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ ಸಾರಿಗೆ ನೌಕರರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಮೆಟ್ರೋ ಬ್ಯೂರೋ ರಿಪೋರ್ಟರ್ ಸಂಗಮೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಂಗಮೇಶ್, ಸಾರಿಗೆ ನೌಕರರು ಸರ್ಕಾರಕ್ಕೆ ನಾಳೆ ಸಂಜೆಯವರೆಗೂ ಡೆಡ್ಲೈನ್ ಕೊಟ್ಟಿದ್ದಾರೆ. ಸಪೋಸ್ ಬೇಡಿಕೆ ಈಡೇರಿಸದಿದ್ರೆ ಮುಂದಾಗೋದಕ್ಕೆ ಸರ್ಕಾರವೇ ಹೊಣೆ ಅನ್ನುವಂತಹ ಮಾತುಗಳನ್ನ ಆಡ್ತಾ ಇದ್ದಾರೆ. ಏನಾಗಬಹುದು ನಾಳೆ ಅಂತ? ನಾಳೆ ಏನು ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಏನಿದೆ ಅದು ಬೆಂಗಳೂರು ಚಲೋ ಅನ್ನೋ ಒಂದು ಆಯೋಜನೆ ಮಾಡಿದೆ. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಲಿದ್ದು ಸಾರಿಗೆ ನೌಕರರು ಭಾಗಿಯಾಗುವ ಸಾಧ್ಯತೆ ಇದೆ. ಇದು ಆಯೋಜನೆ ಮಾಡಿರುವ ಪ್ರಮುಖ ಉದ್ದೇಶವೇನೆಂದರೆ ಸತತ ಹಲವು ದಿನಗಳಿಂದ ಸರ್ಕಾರಕ್ಕೆ ಏನು ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿಯನ್ನು ಮಾಡಿದರು. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಎಚ್ಚೆತ್ತುಕೊಂಡಿಲ್ಲ ಅಂತ ಕಾಣ್ತಾ ಇದೆ. ಹಾಗಾಗಿ ಪ್ರಮುಖವಾಗಿ 4 ಬೇಡಿಕೆಗಳನ್ನು ಈಡೇರಿಸಿತ್ತು. ಏನೆಂದರೆ 2020ರಿಂದ 2023 ಏನು ವೇತನ ಪರಿಷ್ಕರಣೆ ಮಾಡಬೇಕು. ಜೊತೆಗೆ 2024ರಿಂದ ಕೂಡ ವೇತನ ಪರಿಷ್ಕರಣೆ ಮಾಡಬೇಕು. ಜೊತೆಗೆ ಭತ್ಯೆ ಇರಲಿ, ಹೀಗೆ ವಿವಿಧ ಬೇಡಿಕೆಗಳನ್ನು ಇಟ್ಕೊಂಡು ನಾಳೆ ಬೆಂಗಳೂರು ಚಲೋವನ್ನು ಆಯೋಜನೆ ಮಾಡಲಾಗಿದೆ. ಜೊತೆಗೆ ನಾಳೆ ಬೆಳಗ್ಗೆಯಿಂದ ಸಂಜೆಯವರೆಗೂ ನಡೆಯಲಿದ್ದು ಸಂಜೆಯವರೆಗೂ ಯಾವುದೇ ಪ್ರತಿಕ್ರಿಯೆ ನೀಡದೇ ಇದ್ದರೆ ನಾಡಿದ್ದು ಫೆಬ್ರವರಿ 20ರಂದು ಮುಷ್ಕರವನ್ನು ಕರೆ ನೀಡಲಾಗಿದೆ. ಜೊತೆಗೆ KSRTC MD ಅವರು ಏನಿರ್ತಾರೆ ನಾಳೆ ಅವರು ಮುಷ್ಕರವನ್ನು ಅಥವಾ ಬೆಂಗಳೂರು ಚಲೋವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಒಂದು ಬಸ್ ವ್ಯವಸ್ಥೆಯಲ್ಲಿ ವ್ಯತ್ಯಯ ಆಗುವುದಿಲ್ಲ. ಎಂದಿನಂತೆ ಬಸ್ ವ್ಯವಸ್ಥೆ ಕೂಡ ಇರಲಿದೆ. ಹಾಗಾಗಿ ಎಲ್ಲರೂ ಕೂಡ ಏನು ಕೆಲಸಕ್ಕೆ ಬಂದು ಹಾಜರಾಗ್ತಾರೆ. ಹಾಗಾಗಿ ಯಾವುದೂ ಕೂಡ ಒಂದು ವ್ಯತ್ಯಯ ಆಗುವುದಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಯಾರೆಲ್ಲ ಕೂಡ ಸಾರಿಗೆ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರು ಹಾಜರಿಗೆ ಕೆಲಸಕ್ಕೆ ಬರುವುದಿಲ್ಲ ಅಂಥವರಿಗೆ, ಯಾರು ಕೆಲಸಕ್ಕೆ ಬರುವುದಿಲ್ಲ ಅಂಥವರಿಗೆ ಪಾವತಿ ಕೂಡ ಮಾಡುವುದಿಲ್ಲ ಅಂತ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಿನಲ್ಲಿ ನಾಳೆ ಬೆಂಗಳೂರಿನ ನಡೆಯಲಿರುವ ಬೆಂಗಳೂರು ಚಲೋ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ರೆಡಿಯಾಗಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಬೇಡಿಕೆಯನ್ನು ಈಡೇರಿಸದೇ ಇದ್ದರೆ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿದ್ದಾರೆ.
ಧನ್ಯವಾದ ಸಂಗಮೇಶ್ ತಮ್ಮೆಲ್ಲ ಮಾಹಿತಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.